ಒಂದು ಕಪ್ ಚಹಾ ಕುಡಿಯೋತದ ನಮ್ಮ ಬಾಡಿ ಡೈಲಿ ಕೆಲಸ ಮಾಡೋಕೆ ಚಾರ್ಜೇ ಆಗಲ್ಲಾಗೈತಿ. ಮೊದಲಿಗೆ ಒಂದು ಕಪ್ ಚಹಾ ಕುಡಿದು ಆಮೇಲೆ ನಿಮ್ಮ ಜೊತೆ ಮಾತು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಮೊದಲಿಗೆ ಎದ್ದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಚಹಾಕ್ಕೆ ಇಟ್ಕೊಂಡೀನಿ. ಯಾಕಂದ್ರೆ ತುಂಬಾ ಚಳಿ ಇರೋದ್ರಿಂದ ಚಹಾ ಕುಡಿದಾದ್ಮೇಲೆ ಸ್ವಲ್ಪ ಫ್ರೆಶ್ ಅನ್ಸಾಗ್ತೈತಿ. ಅದು ವಿಡಿಯೋ ಮಾಡೋದ್ರೊಳಗೆ ಸಕ್ಕರೆ ಹಾಕೋದು ನೆನಪಾರ್ಬಿಟ್ಟಿದ್ದೆ. ಚಹಾಕ್ಕೆ ಮತ್ತೊಮ್ಮೆ ಅದನ್ನ ಕಾಸಾಕಿಟ್ಟು ಮತ್ತು ಸಕ್ಕರೆ ಹಾಕಿ ಕುದಿಸಿ, ಯಾಕಂದ್ರೆ ಇವತ್ತೇನು ಓದಬೇಕು ಅಥವಾ ಏನು ಯಾವ ವಿಡಿಯೋಸ್ಗಳನ್ನು ಸೆಂಡ್ ಮಾಡಬೇಕು ಟೆಲಿಗ್ರಾಮಲ್ಲಿ ಮತ್ತು ಯಾವ್ಯಾವ ವಿಷಯಗಳ ಬಗ್ಗೆ ಕ್ವೆಶನ್ಸ್ ಬಂದಾವು, ಕಮೆಂಟ್ಸ್ ಬಂದಾವು ಅಂಥೇಳಿ ಅದನ್ನೇ ಯೋಚನೆ ಮಾಡ್ಕೋತ ನಿಂತೀನಿ. ಸಕ್ಕರೆ ಹಾಕೋದೇ ನೆನಪಾರ್ಬಿಟ್ಟಿದ್ದೆ. ಹೀಗಾಗಿ ಮತ್ತೊಮ್ಮೆ ಚಹಾ ಕಾಸಕ್ಕಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಈಗ ನನ್ನ ಡೈಲಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಅಡುಗೆ ಮನೆಯಿಂದ. ಎಲ್ಲರಿಗೂ ಕೂಡ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಕೂಡ ಅಭ್ಯಾಸ ನಿಮ್ಮದು ಸ್ಟಾರ್ಟ್ ಮಾಡಿರಿ ಅಂತ ಅಂದ್ಕೊಂಡೀನಿ. ನಿಮ್ಮ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಟ್ಕೋತೀನಿ. ನಿಮ್ಮ ಅಭ್ಯಾಸನೂ ಕೂಡ ಮುಂದುವರಿಸ್ಕೋರಿ. ಯಾಕಂದ್ರೆ ಮೊದಲು ಆರೋಗ್ಯ ಚೆನ್ನಾಗಿದ್ದರೆ ನಾವು ಓದ್ಕೊಳ್ಳೋಕ್ಕೆ ನಮ್ಗೆ ಮೆಂಟಲಿ ಕೂಡ ಪ್ರಿಪೇರ್ ಆಗ್ತೀವಿ, ಅದ್ರ ಜೊತೆಗೆ ಫಿಸಿಕಲಿ ಕೂಡ ಪ್ರಿಪೇರ್ ಇರ್ತೀವಿ. ಅದಕ್ಕೋಸ್ಕರ ಮೆಂಟಲಿ ಫಿಸಿಕಲಿ ನಾವು ಮೊದಲಿಗೆ ಆರಾಮಿರಬೇಕು ಓದ್ಕೊಳ್ಳೋದಕ್ಕೆ. ಆವಾಗ ಮಾತ್ರ ನಾವು ಓದಿರುವಂತಹ ವಿಷಯ ತಲೆಗೆ ಹತ್ತೋದು. ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ಚಿಂತೆಗಳನ್ನು ಬದಿಗೊತ್ತಿ ಇದೊಂದು ನಮ್ಮದು ಒಂದು ಜೀವನದ ಬಹುಮುಖ್ಯ ಘಟ್ಟ ಇದು. ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಟ್ಟು ಜೊತೆಗೆ ನಮ್ಮ ಅಭ್ಯಾಸದ ಕಡೆಗೂ ಕೂಡ ಗಮನ ಕೊಡಬೇಕು. ಇವತ್ತು ಡಿಸೆಂಬರ್ 19, ಎಲ್ಲರಿಗೂ ಕೂಡ ಎಳ್ಳಾಮಾವಾಸ್ಯೆಯ ಶುಭಾಶಯಗಳು. ನಮ್ಮ ಕಡೆಗೆಲ್ಲ ಇಲ್ಲಿ ಬಜ್ಜಿ ಪಲ್ಯ ತುಂಬಾ ಫೇಮಸ್ಸು. ಮೊದಲು ಅಡುಗೆ ವಿಡಿಯೋಸ್ಗಳನ್ನು ಏನು ಅಪ್ಲೋಡ್ ಮಾಡ್ತಿದ್ನಲ್ಲ ಅದರಲ್ಲಿ ನಮ್ಮ ಕಡೆ ಬಜ್ಜಿ ಪಲ್ಯ ಯಾವ ರೀತಿ ಮಾಡ್ತೀವಿ ಅಂಥೇಳಿ ಡಿಟೇಲಾಗಿ ತೋರಿಸ್ಕೊಡ್ತಿದ್ದೆ ಆವಾಗ. ಈಗೆಲ್ಲ ಅಷ್ಟು ವಿಡಿಯೋ ಮಾಡಿ ಹಾಕುವಷ್ಟು ಪೇಷನ್ಸಿ ಇಲ್ಲ. ಮತ್ತು ಈಗ ಹೆಚ್ಚು ಅಭ್ಯಾಸದ ವಿಡಿಯೋಸ್ಗಳನ್ನೇ ಹಾಕ್ತಾ ಇರೋದ್ರಿಂದ ಸ್ಟಡಿ ವ್ಲಾಗ್ಸ್ಗಳ ಕಡೆಗೆ ಹೆಚ್ಚು ಗಮನ ಐತಿ. ಕುಕ್ಕಿಂಗ್ ವಿಡಿಯೋಸ್ಗಳ ಬಗ್ಗೆ ಅಷ್ಟೊಂದು ಗಮನ ಇಲ್ಲ. ಈಗ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಕೆಲಸ ಆಯಿತು. ನೀವೆಲ್ಲ ನೋಡಿರ್ಬೋದು, ಭಾಳಷ್ಟು ಕ್ಲಿಪ್ಗಳನ್ನು ತಗೊಂಡಿಲ್ಲ. ಆ ಪಲ್ಯ ಮಾಡಬೇಕಾದ್ರೆ ಹಿಂದಿನ ದಿವಸನೇ ನಮ್ಮ ಅತ್ತೆಯವರೆಲ್ಲ ಕಾಯಿಪಲ್ಯನ ಸೋಸಿಟ್ಟಿದ್ರು. ಬಟ್ ಅದನ್ನು ಇವತ್ತು ಹೆರ್ಚ್ಕೊಂಡು ಎಲ್ಲ ಕಾಯಿಪಲ್ಯ, ಕಾಳು ಮತ್ತು ಸೊಪ್ಪಿನ ಪಲ್ಯ ಎಲ್ಲ ಹಾಕಿ ತೊಗರಿಬೇಳೆ ಹಾಕಿ ಆ ಪಲ್ಯವನ್ನು ಮಾಡ್ತೀವಿ. ಡಿಟೇಲಾಗಿ ನೋಡಬೇಕು ಅಂತಂದರೆ ಚಾನಲಲ್ಲಿ ಆಲ್ರೆಡಿ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡೀನಿ. ಕುಕ್ಕಿಂಗ್ ವಿಡಿಯೋಸ್ಗಳಲ್ಲಿ ಯಾರಾದರೂ ನೋಡಬೇಕು ಅಂತಿದ್ರೆ ನೋಡ್ಕೋಬೋದು. ಬಟ್ ಎಲ್ಲರೂ ಕೂಡ ಇಲ್ಲಿ ಗೃಹಿಣಿಯರಾಗಿದ್ದು PSTR, HSTR, GPTRಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಅದ್ರ ಕಡೆಗೆ ಯಾರಿಗೂ ಗಮನ ಇಲ್ಲ. ಅಡುಗೆ ಕಡೆಗೆ ಯಾವುದಕ್ಕೂ ಕುಕ್ಕಿಂಗ್ ವಿಡಿಯೋಸ್ಗಳಾಗಿರ್ಬೋದು, ಬೇರೆ ಯಾವುದೇ ವಿಡಿಯೋಸ್ಗಳ ಕಡೆಗೆ ಗಮನ ಇಲ್ಲ. ನನ್ನನ್ನು ಹಿಡ್ಕೊಂಡೇ ಹೇಳಾಕ್ತೀನಿ. ಹೆಚ್ಚು ಈಗ ನಾವು ಯೂಟ್ಯೂಬ್ ತೆಗೆದ್ವಿ ಅಂತಂದ್ರೆ ಬರೀ PSTR, GPT, HSTR, TET, CTET ಇವೇ ವಿಡಿಯೋಸ್ಗಳೇ ಬರ್ತಾವೆ ಹೊರತು ಇದನ್ನು ಬಿಟ್ಟು ಬೇರೆ ವಿಡಿಯೋಸ್ಗಳು ಬರೋದು ಬಹಳನೇ ಕಮ್ಮಿ. ಯಾಕಂದ್ರೆ ನಾವು ಅಷ್ಟು ಬರೀ ಅದ್ರ ಮೇಲೇ ಸರ್ಚ್ ಮಾಡಾಕ್ತೀವಿ. ಕಂಪ್ಯೂಟರ್ ಅವೇರ್ನೆಸ್, SR ಎಜುಕೇಷನ್, ಉದಯ ಸ್ಟಡಿ ಸರ್ಕಲ್, MG ಸ್ಟಡಿ ಸರ್ಕಲ್, ಇವೇ ಸಾಧನಾ ಅಕಾಡೆಮಿ ಎಲ್ಲಿ ನೋಡಿ ಓಪನ್ ಮಾಡಿದ ತಕ್ಷಣ ಇವೇ ವಿಡಿಯೋಸ್ಗಳೇ ಬರ್ತಾವೆ. ನೀವೆಲ್ಲ ನೋಡಿರ್ಬೋದು ಯೂಟ್ಯೂಬ್ನಲ್ಲಿ. ಇದ್ರ ಜೊತೆಗೆ ಇವತ್ತಿನ ನನ್ನ ಸ್ಟಡಿ ವ್ಲಾಗನ್ನು ಭಾಳ ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂತಂದ್ರೆ ಇವತ್ತು ಫುಲ್ ಅಡುಗೆ ಕೆಲಸನೇ ಆಯಿತು. ಅದ್ರ ಜೊತೆಗೆ ಭರ್ತಾ ಒಂದು ಮಾಡೋದಿತ್ತು. ಚಟ್ನಿ ಮಾಡ್ತೀವಿ, ಬಜ್ಜಿ ಪಲ್ಯ ಜೊತೆಗೆ ಚಟ್ನಿ ಒಂದು ಮಾಡ್ತೀವಿ. ಅದನ್ನೆಲ್ಲ ಮುಗಿಸಿ ಶಿಸ್ತಾಗೆ ಊಟ ಮಾಡಿ ಮಧ್ಯಾಹ್ನ ನಾ ಎಲ್ಲ ಕೆಲಸ ಮುಗಿಸಿ ಊಟಕ್ಕೆ ಕೊಡಬೇಕಾದ್ರೆ ಪೂಜೆ ಗೀಜೆ ಎಲ್ಲ ಮುಗಿಸಿ ಊಟಕ್ಕೆ ಕೊಡಬೇಕಾದ್ರೆ ಕರೆಕ್ಟು 1:30 ಆಗಿತ್ತು. ಮುಂಜಾನೆ ಒಂದು ಕಪ್ ಚಹಾ ಕುಡ್ತಿದ್ದೆ ಅಷ್ಟೇ ಖರೆ. ಅದಾದಮೇಲೆ ಏನೂ ತೊಗೊಂಡಿರಲಿಲ್ಲ. ಮಧ್ಯಾಹ್ನ 1:30ಗೆ ಊಟ ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋಣನೇ ಫುಲ್ ಸುಸ್ತಾಗ್ಬಿಡ್ತು. ಹೀಗಾಗಿ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಹೊಡೆದು
ಈಗ ಫ್ರೆಶ್ ಆಗಿ ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗ್ದೈತಿ. ಅಡುಗೆ ಕೆಲಸನೂ ಏನೂ ಇಲ್ಲ. ಯಾಕಂದ್ರೆ ಆ ಬಜ್ಜಿ ಪಲ್ಯ 2 ದಿವಸ ತನಕ ಉಣ್ತೇವೆ ಈ ಕಡೆ ಎಲ್ಲ. ಒಂದು ಸರ್ತಿ ಮಾಡಿದ್ವಿ ಅಂತಂದ್ರೆ ದೊಡ್ಡ ಬೊಗಣಿನೇ ಇಟ್ಟಿದ್ವಿ, ನೋಡಿರ್ಬೋದು ನೀವು. ಅಷ್ಟು ದೊಡ್ಡ ಬೊಗಣಿಯಲ್ಲಿ ಮಾಡಿಕೊಂಡು ಎಳ್ಳ ಮೊಸೆ ದಿವಸ ಎಲ್ಲರನ್ನೂ ಕರ್ಕೊಂಡು ಹೊಲಕ್ಕೆಲ್ಲ ಹೋಗ್ತಾರೆ. ನಮ್ಮದೇನು ಹೊಲ ಇಲ್ಲ, ಹೀಗಾಗಿ ಎಲ್ಲಿ ಹೋಗಿಲ್ಲ. ಮನೆಗೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ನಿದ್ದೆ ಮಾಡಿ ಮತ್ತು ಸಂಜೆಯಾಗಿಂದ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಅಭ್ಯಾಸಕ್ಕೆ ಕುಂತೀನಿ. ಸಂಜೆ 6-6:30 ಆಗಿರಬೇಕು. ಈಗ ನಾನು ತಗೊಂಡಿರುವಂತಹ ವಿಷಯ ಸೈನ್ಸ್. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾನು 10th ಸ್ಟ್ಯಾಂಡರ್ಡ್ದು ಸೈನ್ಸ್ ನೋಟ್ಸ್ ಮಾಡ್ಕೊಳಕ್ತಿದ್ದೆ. ಯಾಕಂದ್ರೆ ಈ ಮೊದಲು ನಾನು TET ಓದಬೇಕಾದ್ರೆ 9th ಕಂಪ್ಲೀಟ್ ಮಾಡ್ಕೊಂಡಿನಿ. ಬಟ್ 10th ಅಷ್ಟೊಂದು ಕವರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಈಗ 3ನೇ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಅದನ್ನು ನೋಟ್ಸ್ ಎಲ್ಲ ಕೇಳಾಗ್ತಿದ್ರಿ. 1ನೇ ಪಾಠದ್ದು ಆಲ್ರೆಡಿ ಹಾಕೀನಿ, 2ನೇ ಪಾಠದ್ದು ಈ 1-2 ದಿವಸದಲ್ಲಿ ಹಾಕ್ತೀನಿ ಇಷ್ಟು PDF. ನನಗೂ ಕೂಡ ಈ 10th ಕ್ಲಾಸಿಂದ ಯಾವಾಗ ಮುಗೀತದೋ ಅನಿಸ್ಬಿಟ್ಟೈತಿ. ಯಾಕಂದರೆ ರಿವಿಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ದಿವಸ ಏನು ಉಳಿಲಿಲ್ಲ. ಇನ್ನು ನೆಕ್ಸ್ಟ್ ಮಂತೇ ಕಾಲ್ ಫಾರ್ಮ್ ಆಗ್ತಾವೆ ಅಂಥೇಳಿ ಬಹಳಷ್ಟು ಮಾತುಗಳು ಯೂಟ್ಯೂಬ್ನಲ್ಲಿ ನೀವು ಕೇಳಿರಬಹುದು. ಅದಕ್ಕೋಸ್ಕರ ಹೆಚ್ಚು ನಾವು ಅಭ್ಯಾಸ ಮಾಡಲೇಬೇಕು. ಎಲ್ಲರೂ ಕೂಡ ಫಾಸ್ಟಾಗಿ ನಿಮ್ಮ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ಕೋರಿ. ಕಾಲ್ ಫಾರ್ಮ್ ಆದಮೇಲೆ ಜಸ್ಟ್ ರಿವಿಷನ್ ಇರಬೇಕು ನಮ್ಮದು. ಯಾವುದೇ ರೀತಿಯಾದಂತಹ ನೋಟ್ಸ್ ಮಾಡ್ಕೊಳ್ಳೋದಾಗಿರಲಿ, ಹೊಸ ವಿಷಯವನ್ನು ಕಲಿತೀನಿ ಅಂತ ಅಲ್ಲಿ ನಾವು ಪ್ರಾರಂಭ ಮಾಡಬಾರ್ದು. ನೋಟಿಫಿಕೇಷನ್ ಆದಮೇಲೆ ಜಸ್ಟ್ ರಿವಿಷನ್ ಅನ್ನುವಂತಹ ಮಾತು ಮಾತ್ರ ಕೇಳ್ತಿರಬೇಕು. ಆ ರೀತಿಯಾಗಿ ನಾವು ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡು ಮತ್ತು ಏನಾದರೂ ನೋಟ್ಸ್ ಮಾಡ್ಕೊಳ್ಳೋದಿದ್ರೆ ಬೇಗ ನೋಟ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ನಿಮಗೆಲ್ಲರಿಗೆ ಕಂಪ್ಯೂಟರ್ ಸ್ವಲ್ಪ ಟಫ್ ಆಯಿತು ಅಂತಂದ್ರಿ, ಅದಕ್ಕೋಸ್ಕರ ನಾನು ಕೂಡ MJ ಅಕಾಡೆಮಿಯವ್ರನ್ನೇ ಫಾಲೋ ಮಾಡಾಕ್ತೀನಿ. ನನಗೂ ಸ್ವಲ್ಪ ಈಸಿ ಅನ್ನಿಸ್ತು. ನಿಮಗೆ ಶೇರ್ ಮಾಡೋ ಸಲುವಾಗಿ ನಾನು ನೋಡಿದೆ MJ ಅಕಾಡೆಮಿದು. ಬಟ್ ನನಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಒಂದು ಪ್ಲೇಲಿಸ್ಟನ್ನೇ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ನೀವು ಆ ಪ್ಲೇಲಿಸ್ಟ್ನ ಒಂದಾದಮೇಲೆ ಒಂದು ವಿಡಿಯೋಸ್ಗಳನ್ನು ನೋಡ್ಕೋತಾ ಹೋಗ್ಬೇಡ್ರಿ. ಆದಷ್ಟು ನಾನು ಆ ಪ್ಲೇಲಿಸ್ಟನ್ನೇ ದರ ಸರ್ತಿನೂ ಕೂಡ ಕಂಪ್ಯೂಟರ್ ಅಭ್ಯಾಸ ಯಾವಾಗ ಮಾಡ್ತೀನಿ ಆ ಪ್ಲೇಲಿಸ್ಟನ್ನೇ ನಿಮಗೆ ಶೇರ್ ಮಾಡ್ತೀನಿ. ಆ ಪ್ಲೇಲಿಸ್ಟಲ್ಲಿ ಮುಂದುವರೆದ 2, 3 ಈ ರೀತಿಯಾಗಿ ಕೆಳಗಡೆ ಈ 4ನೇ ವಿಡಿಯೋವನ್ನು ಸ್ಟಡಿ ಮಾಡಾಕ್ತೀನಿ, 5ನೇ ವಿಡಿಯೋವನ್ನು ಸ್ಟಡಿ ಮಾಡಾಕ್ತೀನಿ ಅಂಥೇಳಿ ಕೆಳಗಡೆ ಶೇರ್ ಮಾಡ್ತೀನಿ. ಬಟ್ ಶೇರ್ ಮಾಡೋದು ಮಾತ್ರ ಪ್ಲೇಲಿಸ್ಟನ್ನೇ ಶೇರ್ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಕೂಡ ಒಂದೇ ಕಡೆ ಸಿಗಲಿ ಅಂಥೇಳಿ ಈ ರೀತಿಯಾಗಿ ಶೇರ್ ಮಾಡಬೇಕು ಅಂದ್ಕೊಂಡಿನಿ. ಮತ್ತು ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಗೆ ಕ್ವೆಶನ್ಸ್ ಬರೋದ್ರಿಂದ ಅದರಲ್ಲೂ ಕೂಡ ಅದನ್ನು ಕೂಡ ನಾವು ಓದ್ಕೊಳ್ಳೇಬೇಕು. ಅದನ್ನು ಸ್ವಲ್ಪ ಪ್ರಾರಂಭ ಮಾಡ್ಕೊಂಬಿಡ್ರಿ. ಸೈನ್ಸ್ ಆಲ್ರೆಡಿ ನಾವು TETಯಲ್ಲಿ ಓದ್ಕೊಂಡಿವಿ, ಅದನ್ನು ಜಸ್ಟ್ ರಿವಿಷನ್ ಮಾಡ್ಕೊಳ್ಳೋದಷ್ಟೇ. ಹೊಸದಾಗಿ ಈಗ ನಾವು ಕಂಪ್ಯೂಟರ್ ಮತ್ತು ಸೋಷಿಯಲ್ ಸೈನ್ಸ್ ಎರಡನ್ನೂ ಕೂಡ ಪ್ರಾರಂಭ ಮಾಡ್ಕೋಬೇಕು. ಕಂಪ್ಯೂಟರನ್ನು ಆದಷ್ಟು ನೀವು ಫಾಸ್ಟಾಗಿ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಸರ್ತಿ ಓದಿ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ. 1 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ ಲೆಸನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಆ ರೀತಿಯಾಗಿ ನಿಮ್ಮ ಸ್ಟಡಿ ಇರಲಿ. ಮತ್ತು ನಾನೀಗ ಅಭ್ಯಾಸ ಮಾಡಕತ್ತಿರುವಂತಹ ವಿಷಯ ಕಂಪ್ಯೂಟರ್ ಬೇಸಿಕ್ ನಾಲೆಜ್. ಇವೆಲ್ಲ ಬೇಸಿಕ್ ಈ ಸದ್ಯ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಕಂಪ್ಯೂಟರ್ನ ಪೀಳಿಗೆಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ನ ಭಾಗಗಳಾಗಿರ್ಬೋದು, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇವೆ. ಇನ್ನೂ ಡೀಪಾಗಿ ಓದಬೇಕು ನಾವು. ಈಗ ಸ್ಟಾರ್ಟ್ ಮಾಡ್ಕೊಂಡಿವಿ. ಮತ್ತು ಇನ್ನೂ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ನಿಮ್ಗೆ. ಇದು ವಿಜಯ್ ಭವ ಚಾನಲಲ್ಲಿ ಜೋಗ ಸರ್ ಹೇಳಿರುವಂಥ ವಿಷಯ ಸಬ್ಜೆಕ್ಟ್ ಕಂಪ್ಯೂಟರ್ ಸಬ್ಜೆಕ್ಟ್. ಬಟ್ ಅದಕ್ಕೆ ಯಾರೂ ರಿಪ್ಲೈ ಮಾಡಲಿಲ್ಲ ಅನ್ನಿಸ್ತೈತಿ. ಅವ್ರದ್ದು ಕೂಡ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಟ್ MJ ಅಕಾಡೆಮಿ ನಿಮ್ಗೆ ಈಸಿ ಆಗ್ಬೋದು, ಅದನ್ನೇ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಬುಲ್ಬುಲೆ ಸರ್ದೇ ನೋಡಾಕ್ತಿದ್ದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿನಿ. ಬಟ್ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ MJ ಅಕಾಡೆಮಿಯವ್ರದ್ದೇ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಕೂಡ. ಮತ್ತು ಬುಕ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ಬರ ಕಡೆ ಇತ್ತು ಕಂಪ್ಯೂಟ್ರ್ ಬುಕ್. ಇನ್ನೇನು ಪರ್ಚೇಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿನಿ. ಯಾಕಂದರೆ ವಿಡಿಯೋಸ್ಗಳನ್ನು ನೋಡಿ ಅದನ್ನು ನಾವು ಓದಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿನಿ. ನೋಡೋಣ.
ಮತ್ತು ಜೊತೆಗೆ ನೀವು ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನೋಡ್ಕೋರಿ ಕಂಪ್ಯೂಟ್ರ್ ಬಗ್ಗೆ. ಯಾಕಂದ್ರೆ ಎಷ್ಟು ನಾವು ಇದು ಕ್ವೆಶನ್ಸ್ಗಳನ್ನು ನೋಡ್ಕೋತೀವಲ್ಲ ಅಷ್ಟು ನಾ ಈ ಟಾಪಿಕ್ ಓದಿಲ್ಲ, ನಾನು ಈ ಟಾಪಿಕ್ ಓದಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತೈತಿ. ಕಂಟಿನ್ಯೂ ಆಗಿ ಬರೀ ಓದ್ಕೋತಾ ಹೋದರೆ ಏನೂ ಉಪಯೋಗ ಇಲ್ಲ. ಜೊತೆಗೆ ನಾವು ಕ್ವೆಶನ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಅಂದಾಗ ಮಾತ್ರ ಯಾವ ರೀತಿ ಕ್ವೆಶನ್ಸ್ ಬರ್ತಾವೋ ಅದ್ರ ಜೊತೆಗೆ ಯಾವ ಟಾಪಿಕನ್ನು ನಾವು ಇನ್ನೂ ಓದ್ಕೋಬೇಕು ಅಂತ ನಮಗೆ ಗೊತ್ತಾಗ್ತೈತಿ. ಕ್ವೆಶನ್ಸ್ ಪ್ಯಾಟರ್ನ್ ಜೊತೆಗೆ ಯಾವ ಸಬ್ಜೆಕ್ಟನ್ನು ಇನ್ನೂ ಓದ್ಕೊಳ್ಳೋದೈತಿ ಎಲ್ಲ ಡೀಟೇಲಾಗಿ ನಾವು ತಿಳ್ಕೊಬೋದು. ಅದಕ್ಕೋಸ್ಕರ ಸ್ವಲ್ಪ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ಅನಲೈಸ್ ಮಾಡ್ಕೊರಿ. ನಾನು ಸಾಧನಾ ಅಕಾಡೆಮಿಯಲ್ಲಿ ಒಬ್ಬರು ಸರ್ ಕ್ವೆಶನ್ ಆನ್ಸರ್ಸ್ಗಳನ್ನು ವಿಶ್ಲೇಷಣೆ ಮಾಡೋದನ್ನು ಕೇಳಿದ್ದೆ. ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮಗೆ. ಸ್ವಲ್ಪ ಇನ್ನೂ ಪಿಕಪ್ ಆಗೋಕತ್ತಿಲ್ಲ, ಫುಲ್ಲಾಗಿ ಮಾಡ್ಕೋತೀನಿ. ಯಾವಾಗ ಸ್ಟಡಿ ಮಾಡ್ತೀನಿ. ಇನ್ನು ಮಾತ್ರ ನಾವು ಟೈಮ್ ವೇಸ್ಟ್ ಮಾಡುವಂಗಿಲ್ಲ. ಕನಿಷ್ಠ 7ರಿಂದ 8 ಅವರ್ ನಾವು ಡೈಲಿ ಅಭ್ಯಾಸ ಮಾಡಲೇಬೇಕು. ಯಾಕಂದ್ರೆ ಕಾಲ್ ಫಾರ್ಮ್ ಇನ್ನು ಸದ್ಯದಲ್ಲೇ ಆಗುವಂಥದ್ದೈತಿ. ಇನ್ನು ನಾಳೆ ನಾಡಿದ್ದು 2-3 ದಿವಸದಲ್ಲಿ ನಮ್ಮದು TET ರಿಸಲ್ಟ್ ಬಂದುಬಿಡ್ತೈತಿ. ಬಂದಾದಮೇಲೆ ಪ್ರೊಸೆಸ್ ಇನ್ನೂ ಸ್ಪೀಡಾಗಿ ನಡಿತೈತಿ. ನಮ್ಮದು ಕೂಡ ಅಭ್ಯಾಸ ಸ್ಪೀಡಾಗಿ ನಡಿಬೇಕು. ಈ PSTR CETಗೆ ಸಂಬಂಧಪಟ್ಟಂಗೆ ನಾನು ಹಾಕಿರುವಂತಹ ಸ್ಟಡಿ ವ್ಲಾಗ್ಸ್ಗಳಲ್ಲಿ ನೀವು ನೋಡಿರ್ಬೋದು. ನಾನು 3 ಸಬ್ಜೆಕ್ಟ್ಸ್ಗಳ ಮೇಲೆ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಸೈನ್ಸ್, ಕಂಪ್ಯೂಟರ್ ಜೊತೆಗೆ ಸೈಕಾಲಜಿ. ಇನ್ನು ಕನ್ನಡ, ಇಂಗ್ಲೀಷ, ಮ್ಯಾಥ್ಸ್ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಯಾಕಂತಂದ್ರೆ ಅದರೊಳಗೆ ಸ್ವಲ್ಪ ನನಗೆ ಹೆಚ್ಚು ನಾಲೆಜ್ ಇರೋದ್ರಿಂದ ಅದನ್ನು ಕಾಲ್ ಫಾರ್ಮ್ ಆದಮೇಲೆ ಅಥವಾ ಈ ಸಬ್ಜೆಕ್ಟ್ಸ್ಗಳ ಕಂಪ್ಯೂಟರ್ ಮತ್ತು ಇದು ಯಾವುದು ಸ್ವಲ್ಪ ಸೈಕಾಲಜಿ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಅವುಗಳ ಬಗ್ಗೆ ಹೆಚ್ಚು ಗಮನ ಕೊಡೋಣ ಅಂಥೇಳಿ. ಆವಾಗ ಎಲ್ಲ ವಿಷಯಕ್ಕೂ ಒಂದೊಂದು ತಾಸು ಕೊಟ್ಟರಾಯ್ತು ಡೈಲಿ ಅಂಥೇಳಿ ಆ ಯೋಚನೆ ಇಟ್ಕೊಂಡು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಈ ರೀತಿ ಕಂಪ್ಯೂಟರ್ ಅಭ್ಯಾಸ ಮುಗಿಸ್ಕೊಂಡಾದ್ಮೇಲೆ ಲೇಟ್ ನೈಟಲ್ಲಿ ನಾನೀಗ ಸೈಕಾಲಜಿ ಅಭ್ಯಾಸ ಮಾಡಕತ್ತೀನಿ. ನನಗೆ ಒಂದು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತೈತೆ ರಾತ್ರಿ ವಿಡಿಯೋ ಮಾಡಬೇಕಾದ್ರೆ. ಯಾಕಂದರೆ ಎಲ್ಲರೂ ಮನ್ಕೊಂಡಿರ್ತಾರಲ್ಲ, ಸ್ವಲ್ಪ ನಿಮ್ಗೆ ಸುಮ್ಮನೆ ಬಾಯಿ ಮಾತಿಗೆ ನಾನು ರಾತ್ರಿ ಅಭ್ಯಾಸ ಮಾಡ್ತೀನಂದ್ರೆ ಯಾರು ನಂಬೋದಿಲ್ಲಲ್ಲ. ಯಾಕಂದರೆ ನೀವು ಕೂಡ ನನ್ನನ್ನೇ ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಸ್ವಲ್ಪ ಶಾರ್ಟಾಗಿ ತೊಗೊಂಡಿರ್ತೀನಿ. ರಾತ್ರಿ ಲೇಟ್ ನೈಟಲ್ಲಿ ನನ್ನ ಮಗಳು ಮುಕ್ಕೊಂಡಿರೋದು ನೋಡ್ಬೋದು ನೀವು. 12 ಗಂಟೆ ಮೇಲೆ ನಾನು ಈ ವಿಡಿಯೋವನ್ನು ತಗೊಂಡಿದ್ದು. ಹೆಚ್ಚು ನಮ್ಮ ಮನೆಯೊಳಗೆ ಊಟಕ್ಕೆ ಬರೋದೇ 11-11:30 ಆಗ್ತೈತಿ. ಅವರಿಗೆಲ್ಲ ಊಟಕ್ಕೆ ಕೊಟ್ಟು ಎಲ್ಲ ಮುಗಿಸಿ ನಾನು ಅಭ್ಯಾಸಕ್ಕೆ ಕೊಡ್ಬೇಕಾದ್ರೆ 12 ಗಂಟೆ ಆಗ್ತೈತಿ. 12 ಗಂಟೆಯಿಂದ ನಿದ್ದೆ ಬರೋವರೆಗೂ ಕೂಡ ಎಷ್ಟಾಗುತ್ತೋ ಅಷ್ಟು ಓದ್ಕೋತೀನಿ. ಇಷ್ಟೇ ಅಂತ ಏನು ಮೈಂಡಲ್ಲೇನು ಡಿಸೈಡ್ ಮಾಡ್ಕೊಂಡಿರಲ್ಲ. ಯಾಕಂದ್ರೆ ನಿದ್ದೆ ಬಂದಮೇಲೂ ನಾವು ಓದ್ಕೋತೀವಿ ಅಂತಂದರೆ ಏನೂ ಉಪಯೋಗ ಇಲ್ಲ. ಆದಷ್ಟು 1.5 ತಾಸನ್ನಾದರೂ ಓದ್ಕೊಂಡಿರ್ತೀನಿ. 12ರಿಂದ 1:30 ಅಥವಾ 2 ಗಂಟೆವರೆಗೂ ಕೂಡ ಅಭ್ಯಾಸ ಮಾಡ್ತೀನಿ ನಾನು ಲೇಟ್ ನೈಟಲ್ಲಿ. ಒಂದೊಂದು ಸರ್ತಿ ಇದನ್ನು ತಪ್ಪಿಸಿ ಬೆಳಗ್ಗೆ ಜಲ್ದಿ ಏಳಬೇಕಂತೀನಿ. ಬಟ್ ಬೆಳಗ್ಗೆ ಜಲ್ದಿ ಏಳೋದು, ನಿದ್ದೆ ಹತ್ತಿದ ಮೇಲೆ ಏಳೋದು ಕಷ್ಟ ಆಗ್ತದಂಥೇಳಿ ನಾನು ಲೇಟ್ ನೈಟಲ್ಲೇ ಅಭ್ಯಾಸವನ್ನು ಮುಗಿಸ್ಕೊಳಕ್ತೀನಿ. ಈ ರೀತಿಯಾಗಿ ಮೊದಲನೇ ಪಾಠದ ಪಂಥಗಳು, ಮನೋವೈಜ್ಞಾನಿಕ ಪಂಥಗಳ ಬಗ್ಗೆ ಅಭ್ಯಾಸ ಮಾಡಾಕ್ತಿದ್ದೆ. ಅದು ಪೂರ್ತಿಯಾಗಿ 1ನೇ ಲೆಸನ್ ಪೂರ್ತಿಯಾಗಿ ಮುಗೀತು ಇವತ್ತು. ಇವತ್ತು ಲೇಟ್ ನೈಟಲ್ಲಿ ಇದನ್ನು ಪೂರ್ತಿಯಾಗಿ ಮುಗಿಸ್ಕೊಂಡಿನಿ. ಇದು 19ನೇ ತಾರೀಕಿದ ವಿಡಿಯೋ, ಡಿಸೆಂಬರ್ 19, 2025. ಈ ವಿಡಿಯೋ ನಿಮಗೆಲ್ಲ ಮೋಟಿವೇಟ್ ಮಾಡ್ತದೆ ಅಂದ್ಕೊಂಡಿನಿ. ಯಾರು ಅಭ್ಯಾಸ PSTRಗಾಗಿರ್ಬೋದು, CETಗೆ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಲ್ಲ, GPT ಮತ್ತು HSTR ಎಲ್ಲರೂ ಕೂಡ ಇದೇ ರೀತಿಯಾಗಿ ನಮ್ಮ ರೊಟೀನನ್ನು ಇಟ್ಕೊಳ್ಳೋಣ ಅಂಥೇಳಿ. ಇದಕ್ಕಿಂತಲೂ ಹೆಚ್ಚು ಅಭ್ಯಾಸ ಮಾಡಬೇಕು. ಇನ್ನು ನಾವು ಪ್ರತಿಯೊಂದು ವಿಷಯವನ್ನು ಕೂಡ ಡೈಲಿ ನಾವು ಓದಲೇಬೇಕು. ಇದ್ರ ಜೊತೆಗೆ ಮ್ಯಾಗಝಿನ್ಸ್ಗಳನ್ನು ಕೂಡ ಓದೋದಕ್ಕೆ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.